ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅಂದರೆ BPL ಕಾರ್ಡ್ ಇದೆ ಇವರೆಲ್ಲರಿಗೂ ಬಂಪರ್ ಗುಡ್ ನ್ಯೂಸ್. ಹಾಗಾದರೆ ಏನು ಗುಡ್ ನ್ಯೂಸ್? ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಕೇಳಿಸ್ಕೊಳ್ಳಿ, ಇವತ್ತೇ ಹೇಳ್ತಾ ಇದ್ದೀನಿ, ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಮಿಸ್ ಮಾಡಬೇಡಿ. ನಿಮಗೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಹೌದು, ರೇಷನ್ ಕಾರ್ಡ್ ಇದ್ದರೆ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಇಷ್ಟು ಹಣ ಜಮೆ ಆಗುತ್ತೆ. ಎಷ್ಟು ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ರೈತರಿಗಂತೂ ಬಂಪರ್ ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸು, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡಿದರು, ರೈತರು ಕೂಡ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಸರ್ ನಮಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮಗೆ ಏನೋ ರೇಷನ್ ಕಾರ್ಡ್ ಇರಲಿ ಏನೇ ಇರಲಿ ನಮಗೆ ನಯಾ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ, ಸರ್ಕಾರದಿಂದಂತೂ ನಮಗೆ ಬರ್ತಾನೆ ಇಲ್ಲ ಇಲ್ಲಿ ನಯಾ ಪೈಸೆ ಕೂಡ ಅಂತ ಕಮೆಂಟ್ ತುಂಬ ಜನ ಕಮೆಂಟ್ ಮಾಡಿದರು. ನಾನು ಹೇಳುವಂಥದ್ದು, ನಿಮ್ಗೆ ಯಾಕೆ ಹಣ ಜಮೆ ಆಗ್ತಾಯಿಲ್ಲ ಅಂತಂದರೆ ತುಂಬ ಜನರದ್ದು ಒಂದಿಷ್ಟು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ಮು, ಏನು ಕತೆ, ಪ್ರತಿ ಒಂದನ್ನು ಕೂಡ ನಾನು ಎಕ್ಸ್ಪ್ಲನೇಷನ್ ಆಗಿ ಹೇಳ್ತಾ ಹೋಗ್ತೀನಿ. ಕೇಳಿ, ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ ನಾನು. ಇಲ್ಲಿ ರೈತರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತಂದರೆ, ರೇಷನ್ ಕಾರ್ಡ್ ತುಂಬ ಜನರ ಹತ್ರ ಇರುತ್ತೆ, ರೇಷನ್ ಕಾರ್ಡ್ ಎಲ್ಲರ ಹತ್ರನೂ ಇದೆ ಬಿಡಿ. ಇಲ್ಲಿ ಈಗ ನಾನೀಗ ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಏನೇನು ಬೆನಿಫಿಟ್ ಇದೆ ಅದು ನಾನು ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಹೇಳ್ತೀನಿ ನಿಮ್ಗೆ ಯಾಕೆ ಕೆಲವರಿಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗಿಲ್ಲ ಅಂತ. ಇಲ್ಲಿ ಯಾರಿಗೆ ರೇಷನ್ ಕಾರ್ಡ್ ಅವ್ರ ಹತ್ರ ಇದೆ, ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರಿಗೆ ಇನ್ಮೇಲೆ ಅಕ್ಕಿ ಮತ್ತು ರಾಗಿ 10 kg ಬರುತ್ತೆ ಸ್ನೇಹಿತರೆ. ಅಂದರೆ ಮೊದಲು 10 kg ಕೊಡ್ತಾಯಿದ್ರು, ಅದನ್ನು ಜಾಸ್ತಿ ಮಾಡಿ ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ. ಒಂದು ಖುಷಿ ವಿಚಾರ, ಯಾಕಂತಂದರೆ ತುಂಬ ಜನರಿಗೆ ಅಕ್ಕಿ ಮತ್ತು ರಾಗಿಯನ್ನು ಜಾಸ್ತಿ ಕೊಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ವಿಚಾರ, ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರ ಇದನ್ನು ಕೊಟ್ಟಾಗ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಅಕ್ಕಿ ಮತ್ತು ರಾಗಿಯನ್ನು ಜಾಸ್ತಿ ಕೊಟ್ಟಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಒಳ್ಳೆಯ ವಿಚಾರ. ಹಾಗಾಗಿ ನನಗಂತೂ ಖುಷಿಯಾಗಿ, ಪರ್ಸ್ನಲಿ ನನಗೆ 100% ಖುಷಿಯಾಗಿದೆ. ಯಾಕಂತಂದರೆ ಇಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಆ್ಯಂಡ್ ರಾಗಿ ಜಾಸ್ತಿ, ಅಕ್ಕಿ ಜಾಸ್ತಿ, ಎಲ್ಲದೂ ಕೂಡ ಜಾಸ್ತಿ ಅಂದಾಗ ಖುಷಿ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಎಲ್ಲ ಒಂದು ಇದನ್ನು ಕೂಡ ಜಾಸ್ತಿ ಮಾಡಿದಾಗ, ಅಂದರೆ ಅಕ್ಕಿ ಮತ್ತು ರಾಗಿ ಎಲ್ಲದನ್ನು ಕೂಡ ಜಾಸ್ತಿ ಮಾಡಿದಾಗ, ಅನ್ನಭಾಗ್ಯ ಕೂಡ ಎಲ್ಲ ಯೋಜನೆ ಕೂಡ ಜಾಸ್ತಿ ಮಾಡಿದಾಗ ಖುಷಿ ಆಗುತ್ತೆ ನಮಗೆ, ಅರ್ಥ ಆಯ್ತಾ? ಹಾಗಾಗಿ ಅಕ್ಕಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದೂ ಕೂಡ ಜಾಸ್ತಿ ಮಾಡಬೇಕು. ನಾನು ಹೇಳುವಂಥದ್ದಿಷ್ಟೇ, DK ಶಿವಕುಮಾರ್ ಅವ್ರಿಗೆ ಹೇಳುವಂಥದ್ದಿಷ್ಟೇ, ಹ್ಯಾಟ್ಸ್ ಆಫ್ ಅಷ್ಟೇ. ಯಾಕಂತಂದರೆ ಈ ರೀತಿ ಯೋಜನೆ ಕೊಟ್ಟಾಗ ತುಂಬ ಜನರಿಗೆ ಒಳ್ಳೆಯದಾಗತ್ತೆ. ಆ್ಯಂಡ್ ಒಂದು ಒಳ್ಳೆಯ ಯೋಜನೆ, ಅರ್ಥ ಆಯಿತಾ? ಹಾಗಾಗಿ ಈ ರೀತಿ ಯೋಜನೆಗಳನ್ನ ಕೊಡಬೇಕು, ಜನರಿಗೆ ಒಳ್ಳೆಯದಾಗತ್ತೆ ಅಂತಂದರೆ 100% ಕೊಡಿ. ಯಾಕಂತಂದರೆ ತುಂಬ ಜನರಿಗೆ ಇದರಿಂದ ಒಳ್ಳೆಯದಾಗುತ್ತೆ. ಆ್ಯಂಡ್ 100% ತುಂಬ ಜನ ಇದರಿಂದ ಒಳ್ಳೇದಾಗ್ತಾರೆ ಅಂತಂದರೆ 100% ಈ ರೀತಿ ಯೋಜನೆಯನ್ನು 100% ಆಗಿ ಕೊಡಿ. ಯಾಕಂತಂದರೆ ಈ ಒಂದು ಯೋಜನೆಯಲ್ಲಿ ತುಂಬ ಜನರಿಗೆ ಬೆನಿಫಿಟ್ ಇದೆ. ಡೆಫಿನೆಟ್ಲಿ ನಾನು ಹೇಳುವಂಥದ್ದಷ್ಟೇ. ಆ್ಯಂಡ್ DK ಶಿವಕುಮಾರ್ ಅವರು ಪ್ರತಿಯೊಬ್ಬರಿಗೂ, DK ಶಿವಕುಮಾರ್ ಅವರು ಅಂತಲ್ಲ, ಎಲ್ರಿಗೂ ಹೇಳುವಂಥದ್ದು, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳುವಂಥದ್ದಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಈ ರೀತಿ ಯೋಜನೆಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆ ಹೋದರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೇ ಪಿಂಚಣಿ ಹಣ, ಯಾರು ಇದನ್ನು ಪಡ್ಕೊಂಡಿಲ್ಲ ಅದು ನನಗೆ ಗೊತ್ತಿಲ್ಲ. ಆದರೆ ಪಿಂಚಣಿ ಹಣ ತುಂಬ ಜನ ಪಡ್ಕೊಂಡಿದ್ದೀರ. ತುಂಬ ಜನರಿಗೆ ಪಿಂಚಣಿ ಹಣ ಬಂದಿದೆ, ತುಂಬ ಜನರಿಗೆ ಪಿಂಚಣಿ ಹಣ ಬಂದಿಲ್ಲ. ಏನು ಕಾರಣ? ಪಿಂಚಣಿ ಹಣ ತುಂಬ ಜನರಿಗೆ ಬಂದಿಲ್ಲ, ಕಾರಣ ಏನು? ತುಂಬ ಜನರಿಗೆ ಪಿಂಚಣಿ ಹಣ ಬಂದಿದೆ, ಅದಕ್ಕೆ ಅವರಿಗೆ ಕಂಗ್ರ್ಯಾಚುಲೇಷನ್ ಬಿಡಿ. ಆದರೆ ತುಂಬ ಜನರಿಗೆ ಪಿಂಚಣಿ ಹಣ ಬಂದಿಲ್ಲ, ಕಾರಣ ಏನು? ನಾನು ನಿಮಗೆ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಬನ್ನಿ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ಪಿಂಚಣಿ ಹಣ ತುಂಬ ಜನರಿಗೆ ಬಂದಿಲ್ಲ. ಯಾಕಂತಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ಕರೆಕ್ಟ್? ಆ ರೀತಿ ಅಪ್ಡೇಟ್ಗಳನ್ನು ಬಾಕಿ ಇಟ್ಕೊಂಡ್ರೆ ಏನೂ ಮಾಡಲಿಕ್ಕಾಗಲ್ಲ, ಕರೆಕ್ಟ್? ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು, ಆ ರೀತಿ ಅಪ್ಡೇಟ್ಗಳನ್ನು ಬಾಕಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ ರೀತಿ ಅಪ್ಡೇಟ್ಗಳ ಬಾಕಿ ಇದೆ ಅಂತ ನಾನು ಹೇಳುವಂಥದ್ದು ಬಾಕಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸಿಂಪಲ್ ವಿಚಾರ, ಬಾಕಿಯೇ ಬೇಡ, ಬಾಕಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಮಗೆ ಹಣ ಜಮೆ ಆಗಿಲ್ಲ, ನಾನು ಹೇಳುವಂಥದ್ದು ಹಣ ಜಮೆ ಆಗಿಲ್ಲ ಅನ್ನುವಂಥದ್ದಲ್ಲ, ಆ ರೀತಿ ಬಾಕಿನೇ ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ, ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡಿ. ಆ್ಯಂಡ್ ಬಾಕಿ ಇಟ್ಕೊಂಡ್ರೆ ನಾನು ಹೇಳ್ತೀನಲ್ಲ ನಿಮಗೆ, ನಾನು ಏನು ಹೇಳೋದು, ಈಗ ನೀವು ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ.
ಅರ್ಥ ಆಯಿತಾ? ಹಾಗಾಗಿ ನಾನು ಹೇಳುವಂಥದ್ದು ಆ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಲೇಬೇಕಾಗ್ತದೆ. ಮಾಡಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು. ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ, ಪಿಂಚಣಿ ಹಣ ಬಂದಿಲ್ಲ ಹಾಗೆ ಹಿಂಗೆ ಅಂತ. ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಪಿಂಚಣಿ ಹಣ ಕೂಡ ಪ್ರತಿಯೊಂದು ಹಣನೂ ಕೂಡ ಪಡ್ಕೊಳ್ಬೇಕು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು ಎಲ್ಲ ರೀತಿಯ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾರೂ ಕೂಡ ಸರ್ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ಕಿಂತ ನಮಗೆ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮೆಂಟಾಲಿಟಿ ಇರಬೇಕು. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಹೌದು, ಗೃಹಲಕ್ಷ್ಮಿ ಹಣ ಐ ಥಿಂಕ್ ಬಂದೇ ಬರುತ್ತೆ ಈಗ. ಆ್ಯಂಡ್ ಡೆಫಿನೆಟಾಗಿ ಸರ್ಕಾರ ಹಣ ಹಾಕ್ತಾ ಇದೆ, ಖುಷಿ ವಿಚಾರ. ಹಾಗಾಗಿ ಯಾರು ಕೂಡ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. 100% ಗೃಹಲಕ್ಷ್ಮಿ ಹಣನೂ ಕೂಡ ಬರುತ್ತೆ ಆ್ಯಂಡ್ ಬರ್ತಾನೆ ಇರುತ್ತೆ. 100% ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ತಿಂಗಳು ಕೂಡ ಜಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಐ ಥಿಂಕ್ ಸರ್ಕಾರ ಆಟೋಮೆಟಿಕಲಿ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿದೆ. ಅಂತಂದರೆ ಅವರು ಈಗ ಎಂಪ್ಲಾಯಿಂದ ಹಣ ಹಾಕ್ತಾ ಇರುವಂಥದ್ದು. ಅಂದರೆ ಎಂಪ್ಲಾಯ್ ಕೆಲಸ ಮಾಡಿದಾಗ ಮಾತ್ರ ಹಣ ಬರುತ್ತೆ. ಇದು ಹಾಗಲ್ಲ, ಇನ್ಮೇಲೆ ಆಟೋಮೆಟಿಕ್ಕಾಗಿ ಹಣ ಹಾಕುವಂಥ ಎಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.